ಇತ್ತು, ಆದರೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಏನು ಗೊತ್ತಾ, ನಾನು ಈಗ ಒಂದು ಸ್ವಲ್ಪ ದಿನಗಳಿಂದ ಈಚೆಗೆ ಈಗ ಒಬ್ಬರು ಪೇರೆಂಟ್ಸ್ ಎಲ್ಲ ಒಂದು ಶೇರ್ ಮಾಡ್ಕೊಳ್ಳೋದು ವಿಷಯ ಆಗಿರ್ಬೋದು ಕೆಲವರು. ಸೊ ಅದನ್ನೆಲ್ಲ ಕೇಳಿದಾಗ ನನಗೊಂದಿಷ್ಟು ಗೊಂದಲಗಳು ಮನಸ್ಸಲ್ಲಿ, ಅನುಮಾನಗಳು, ಯಾಕೆ ಹೀಗೆ ಅಂತ. ಟಾಪಿಕ್ ಏನು ಅಂತ ಹೇಳಿದ್ರೆ, ಈಗದ್ದು ಮಕ್ಕಳಿಗೆ, ಈಗದ್ದು ಜನ್ರೇಷನ್ ಯಾರಿದ್ದಾರೆ ಅವರಿಗೆ, ಈಗ ನಾವು ಅಮ್ಮಂದಿರು ಅಂತ ಇಟ್ಕೊಳ್ಳಿ, ಅಮ್ಮಂದಿರದ್ದು ಕಷ್ಟ ಅವರಿಗೆ ಅರ್ಥ ಆಗೋದಿಲ್ಲ. ನಾವು ಏನೇ ಹೇಳಿದ್ರು ಅದನ್ನು ತುಂಬ ಲೈಟಾಗಿ ತಗೊಳ್ಳೋದು, ನೆಗ್ಲೆಕ್ಟ್ ಮಾಡುವಂಥದ್ದು. ಕೆಲವೊಂದು ವಿಷಯಗಳು ಆರೋಗ್ಯದ ಬಗ್ಗೆ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ನಾವು ಹೊರಗಡೆ ಫೇಸ್ ಮಾಡುವಂಥ ಪ್ರಾಬ್ಲಮ್ಗಳ ಬಗ್ಗೆ ಹೇಳಿದಾಗ ಅವೆಲ್ಲ ಏನು ಬಿಡು, ತುಂಬ ಕಾಮನ್ ವಿಷಯಗಳು ಅನ್ನೋ ಥರ ಬಿಹೇವ್ ಮಾಡ್ತಾರೆ ಕೆಲವೊಂದು ಮಕ್ಕಳು. ಅದು ಯಾಕೆ ಹೀಗೆ ಅಂತ ನಾನು ಸುಮ್ಮನೆ ಹೀಗೆ ಯೋಚನೆ ಮಾಡ್ತಾ ಹೋದಾಗ ನನಗೆ ಏನು ಫ್ಲ್ಯಾಶ್ ಆದದ್ದು, ನಮ್ಮದೇ ಮಿಸ್ಟೇಕ್ ಅದು. ಯಾಕೆ ಇರ್ಬೋದು ಕೇಳಿ ಹೇಳ್ತೇನೆ. ನಾವೇನು ಮಾಡ್ತೇವೆ ಗೊತ್ತಾ, ಮಕ್ಕಳು ಸಣ್ಣವರಿಂದ ಅವ್ರು ದೊಡ್ಡವರಾಗುವ ತನಕ ಸಹ ನಮಗೇನೇ ಕಷ್ಟ ಬರಲಿ, ಏನೇ ಸಮಸ್ಯೆಗಳು ಬರಲಿ, ಬೇಡ ಪಾಪ ಮಕ್ಕಳಿಗೆ ಹೇಳೋದು ಬೇಡ, ಅವ್ರು ಆರಾಮಾಗಿರಲಿ, ನಮ್ಮ ಸಮಸ್ಯೆಗಳು ನಮಗೆ, ಆ ಮಕ್ಕಳ ತಲೆಗೆ ಅದನ್ನೆಲ್ಲ ಹಾಕಿ ಅವರ ಒಂದು ಎಂಜಾಯ್ಮೆಂಟ್ ನಾವು ಯಾಕೆ ಹಾಳು ಮಾಡಬೇಕು, ಅವರಾದರೂ ಆರಾಮಾಗಿರಲಿ ಅನ್ನೋದೊಂದು ನಮ್ಮ ಥಾಟ್ ಆಗಿರುತ್ತೆ. ಸೊ ನಾನಾದ್ರೂ ಅಷ್ಟೇ, ಸಾಧಾರಣವಾಗಿ ಸಮಸ್ಯೆಗಳು ಯಾವುದನ್ನು ನಾನು ಹೇಳ್ಕೊಳ್ಳೋದಿಲ್ಲ ಯಾರ ಹತ್ರ ಸಹ. ಮಕ್ಕಳು ಅಂತಲ್ಲ, ಮನೇಲಿ ಯಾರ ಹತ್ರನೂ ಸಹ ನಾನು ಹೇಳೋದಿಲ್ಲ. ಯಾಕಂದರೆ ಬೇಡ, ಅದೇನಿದ್ರು ನಾನು ಒಬ್ಬಳೇ ಫೇಸ್ ಮಾಡ್ತೇನೆ, ಅಥವಾ ನಾನು ಒಬ್ಬಳೇ ಅನುಭವಿಸ್ತೇನೆ, ಯಾವುದೇ ನೋವಾಗಿರಲಿ, ಏನೇ ಆಗಿರಲಿ, ಏನೇ ಇದ್ರೂ ಸಹ ನೋಡ್ಕೊಳ್ಳುವ ಅನ್ನೋದೊಂದು ಮನಸ್ಥಿತಿ ನಂದು. ಅದೇ ಥರ ಮನಸ್ಥಿತಿಯವರು ಕೆಲವೊಂದು ಜನ ಇದ್ದಾರೆ, ಅಮ್ಮಂದಿರು ಎಸ್ಪೆಷಲಿ. ನಾನು ಹೇಳೋದು ಅಮ್ಮಂದಿರು, ಬೇರೆ ಎಲ್ಲ ಸಂಬಂಧಗಳಿಗಿಂತಲೂ ಹೆಚ್ಚು ಎಲ್ಲವನ್ನು ಮುಚ್ಚಿಟ್ಟು ನಾನು ಎಲ್ಲದನ್ನು ನಾನೇ ಎಲ್ಲ ಸಂಭಾಳಿಸ್ಲಿಕ್ಕೆ ಆಗುತ್ತೇನೋ ಅಂತ ಟ್ರೈ ಮಾಡುವವರು ತುಂಬ ಜನ ಅಮ್ಮಂದಿರಿದ್ದಾರೆ. ಸೊ ಅವ್ರ ಪರವಾಗಿ ನಾನು ಮಾತಾಡ್ತಾ ಇರೋದು ಇವತ್ತು. ಏನಾಗುತ್ತೆ, ಅದು ನಾವು ಸಣ್ಣ ವಯಸ್ಸಿಂದನೂ ಮಕ್ಕಳಿಗೆ ಅದೇ ಥರ ಬೆಳೆಸಿದಾಗ ಅವರೊಂದು ಮೆಚುರಿಟಿ ಬಂದ ಮೇಲೆ, ಅವರು ಮೇಜರ್ ಆದ ಮೇಲೆ ಸಹ ಅವ್ರಿಗೆ ಅರ್ಥ ಮಾಡ್ಕೊಳ್ಳುವಷ್ಟು ಕೆಪಾಸಿಟಿ ಇರುತ್ತೆ. ಹೊರಗಡೆ ಏನಾಗ್ತಾ ಇದೆ, ನನ್ನ ಅಮ್ಮನಿಗೆ ಏನಾಗ್ತಾ ಇದೆ, ಏನು ಯಾವ ಸಿಚುವೇಶನಲ್ಲಿ ಅವಳು ಏನು ಹೋಗ್ತಾ ಇದ್ದಾಳೆ ಮುಂದೆ ಈ ದಾರಿಯಲ್ಲಿ, ಎಲ್ಲದು ಗೊತ್ತಿದ್ರೂ ಸಹ ಅವ್ರ ಮನಸ್ಥಿತಿ ಯಾವ ಲೆವೆಲಿಗೆ ನಾವು ಮಾಡಿ ಇಟ್ಟಿರ್ತೇವೆ ಅಂತ ಹೇಳಿದ್ರೆ ಅದು ಯಾವುದನ್ನು ಅವರು ಕೇರೇ ಮಾಡೋದಿಲ್ಲ. ಓಕೆನಾ, ಎಷ್ಟೊಂದು ಸೀರಿಯಸ್ ಹೆಲ್ತ್ ಇಶ್ಯೂ ಇರಲಿ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು, ಬ್ಯುಸಿ ಇದೆ, ಶೆಡ್ಯೂಲ್ ಬ್ಯುಸಿ ಇದೆ ಅಂತದೆಲ್ಲ ಹೇಳಿದಾಗ, ಅಂದರೆ ನಾವು ಇಷ್ಟು ವರ್ಷಗಳು ಅವರು ದೊಡ್ಡವರಾಗುವ ತನಕ ಸಹ ನಾವೇನು ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಬಂದಿರ್ತೇವೆ, ಬಿಡು ಏನಾದರೂ ಮಾಡ್ಕೊಳ್ತಾಳೆ ಅನ್ನೋದೊಂದು, ಅದಕ್ಕೆ ಅಸಡ್ಡೆ ಅಂತ ಹೇಳಬೇಕಾ, ಅಥವಾ ನಮ್ಮ ಮೇಲೆ ಇರುವಂಥ ಒಂದು ಕಾನ್ಫಿಡೆನ್ಸ್ ಅಂತ ಹೇಳಬೇಕಾ, ನಮ್ಮ ಮೇಲೆ ಇರುವಂಥ ನಂಬಿಕೆ ಅಂತ ಹೇಳಬೇಕಾ, ಅಥವಾ ಇವಳು ಏನೇ ಆದ್ರೂ ಎಲ್ಲದನ್ನು ಸರಿ ಮಾಡ್ಕೊಂಡು ಬರ್ತಾಳೆ, ಎಲ್ಲವನ್ನು ಮೇಂಟೈನ್ ಮಾಡುವಷ್ಟು ಕೆಪಾಸಿಟಿ ಇವಳಿಗಿದೆ ಅಂತ ಅವರಿಗೆ ನಮ್ಮ ಮೇಲೆ ಇರುವಂಥ ಒಂದು ಕಾನ್ಫಿಡೆನ್ಸ್ ಅಂತ ಹೇಳಬೇಕಾ, ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಮನಸ್ಸಿಗೆ ಸುಸ್ತಾಗ್ಬಿಡುತ್ತೆ. ನಾನು ಹೇಳೋದು ಬಾಡಿ ವಿಷಯ ನಾನು ಹೇಳ್ತಲ್ಲ, ಬಾಡಿ ಫಿಸಿಕಲಿ ನಾವು ಟಯರ್ಡ್ ಆಗುವಂಥದ್ದು, ಓಡಾಡೋದು, ತುಂಬ ಫಿಸಿಕಲ್ ವರ್ಕ್ ಮಾಡಿದಾಗ ಆಗಿರ್ಬೋದು, ಅವಾಗೆಲ್ಲ ನಾವು ಫಿಸಿಕಲಿ ಟಯರ್ಡ್ ಅಂತ ಹೇಳ್ತೇವೆ, ಅಯ್ಯೋ ನನಗೆ ಸಾಕಾಯ್ತಪ್ಪ ಇವತ್ತು ಸುಸ್ತಾಯಿತು. ಫಿಸಿಕಲಿ ಟಯರ್ಡ್ನೆಸ್ ಬೇರೆ, ಮೆಂಟಲಿ ಟಯರ್ಡ್ನೆಸ್ ಬೇರೆ. ಮೆಂಟಲಿ ಟಯರ್ಡ್ನೆಸ್ ಅಂತ ಏನು ಅಂತ ಹೇಳಿದರೆ, ನಾನು ಹೇಳ್ತೇನೆ ಕೇಳಿ, ನನ್ನದೇ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ಕೇಳಿ. ತುಂಬ ಯೋಚನೆಗಳು ಮಾಡಿದಾಗ, ತುಂಬ ವರ್ಕ್ ಲೋಡ್ ಇದ್ದಾಗ ನಮ್ಮ ಮೇಲೆ, ಅಥವಾ ಯಾವುದೋ ಒಂದು ಕೆಲವೊಂದು ಪ್ರಾಬ್ಲಮ್ಗಳು ಸಾಲ್ವ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ, ಅದಕ್ಕೆ ನಮ್ಗೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಮ್ಯಾನ್ ಪವರ್ ಸಾಕಾಗ್ತಾ ಇಲ್ಲ, ಅಥವಾ ನನ್ನ ಕೆಪಾಸಿಟಿ ಸಾಕಾಗ್ತಾ ಇಲ್ಲ, ನನ್ನ ಲಿಮಿಟ್ ಮೀರಿದ ವಿಷಯಗಳಿದ್ದರೆ ಅವಾಗೆಲ್ಲ ಯಾವಾಗಾದರೂ ಒಂದೊಂದು ಸಲ ನನಗೆ ಯಾರಾದರೂ ಸಪೋರ್ಟ್ ಬೇಕು ಅಂತ ಅನಿಸುತ್ತೆ. ಯಾರಾದರೂ ಇರಬೇಕು ನನ್ನ ಜೊತೆ ಇದಕ್ಕೇನಾದರೂ ಒಂದು ಸ್ವಲ್ಪ ಐಡಿಯಾ ಕೊಡಲಿ. ಅವ್ರು ಬೇರೆ ಏನೂ ಮಾಡೋದು ಬೇಡ, ಒಂದು ಸ್ವಲ್ಪ ಐಡಿಯಾ ಕೊಡಲಿ, ಇದಕ್ಕೆ ಇದನ್ನು ಹೀಗೆ ಮಾಡ್ಬೋದಾ ಹಾಗೆ ಮಾಡ್ಬೋದಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ ಕೆಲವು ಸಲ. ಆದರೆ ಏನಾಗುತ್ತೆ, ನಾನು ಆಗಲೇ ಹೇಳ್ದಂಗೆ ಮೊದಲಿಂದನೂ ಎಲ್ಲ ವಿಷಯಗಳನ್ನು ನಾವೇ ಹ್ಯಾಂಡಲ್ ಮಾಡ್ಕೊಂಡು ಬಂದು ಎಲ್ಲರಿಗೂ ಅದೊಂಥರ ಅಭ್ಯಾಸ ಆಗಿರುತ್ತೆ. ಬಿಡು, ಇವಳಿಗೇನು ನಾವೇನು ಹೆಲ್ಪ್ ಮಾಡಬೇಕಾದಿಲ್ಲ, ಎಲ್ಲ ಇವಳೇ ಮಾಡ್ಕೊಳ್ಳುವಷ್ಟು ಕೆಪಬಲ್ ಇದ್ದಾಳೆ ಅನ್ನುವಂಥದ್ದು. ಅದನ್ನು ಪಾಸಿಟಿವ್ ವೇಯಲ್ಲಿ ನೋಡ್ಲಿಕ್ಕೆ ಹೋದರೆ ದಟ್ ಈಸ್ ಗುಡ್ ಆ್ಯಕ್ಚುಲಿ. ಯಾಕಂದರೆ ನಾನಿಷ್ಟು ಸ್ಟ್ರಾಂಗ್ ಆಗಿದ್ದೇನೆ ಅಂತ ಹೇಳಿದ್ರೆ ಬಹುಶಃ ಎಲ್ಲದನ್ನು ನಾನು ಒಬ್ಬಳೆ ಹ್ಯಾಂಡಲ್ ಮಾಡಿ ನನಗದು ಪ್ರಾಕ್ಟೀಸ್ ಆಗಿ ಹೋಗ್ಬಿಟ್ಟಿದೆ. ಏನಾದರೂ ಏನು ಮಾಡಬೇಕು, ಅದನ್ನು ನಾನು ಹೇಗೆ ತೊಗೊಳ್ಬೇಕು ಎಲ್ಲದನ್ನು ಸಹ. ಬಟ್ ಬೇರೆ ಒಂದು ಇದರಲ್ಲಿ ನಾವು ನೋಡೋದಾದರೆ, ವೇಯಲ್ಲಿ ನೋಡೋದಾದರೆ,
ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ ಅಂತಲ್ಲ, ಉಳಿದವರ ವಿಷಯದಲ್ಲಿ ನಾನು ಹೇಳೋದು. ಸ್ವಲ್ಪ ಸಪೋರ್ಟ್ ಅನ್ನುವಂಥದ್ದು ಮಕ್ಕಳಾಗಿರ್ಬೋದು, ಮನೆಯವರದ್ದು ಎಲ್ಲದೂ ಸಹ ಒಂದು ಸಪೋರ್ಟ್ ಸಿಕ್ಕಿದರೆ ಇನ್ನೂ ಒಂದಷ್ಟು ಅಚೀವ್ಮೆಂಟ್ ಮಾಡಲಿಕ್ಕೆ ಈಸಿ ಆಗಬಹುದಾ ಏನೋ ಅಂತ. ಸೊ ಇದೊಂದಿಷ್ಟು ನನ್ನ ಥಾಟ್ಸು. ಬಟ್ ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅಂತ ಗೊತ್ತಿಲ್ಲ. ಆದರೆ ಕೆಲವರಿಗೆ ಇದನ್ನು ನಾನು ಹೇಳಿದ್ದನ್ನು ಕೇಳುವಾಗ ಸ್ವಲ್ಪ ಇಷ್ಟ ಆಗದೇ ಇರ್ಬೋದು. ಅಂದರೆ ಕೆಲವೊಂದು ಮನಸ್ಥಿತಿ ಅವರಿಗೆ ನನ್ನ ಥರನೇ ಎಲ್ಲರೂ ಯೋಚನೆ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಅದಕ್ಕೆ ನಾನು ಹೇಳಿರುವಂಥದ್ದು. ಸೊ ಇದು ಒಂದು ಜಸ್ಟ್ ನನ್ನ ಮೈಂಡಿಗೆ ಬಂದ ಥಾಟ್ ಅಷ್ಟೇ, ಹೀಗಾಗಿರಬಹುದೇನೋ ಅಂತ. ಓಕೆ, ಥ್ಯಾಂಕ್ ಯು.